ಅಧ್ಯಕ್ಷರೇ, ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಈ ಗ್ರೇಟರ್ ಬೆಂಗಳೂರು ಬಿಲ್ ಅನ್ನು ತಂದಿದ್ದಾರೆ. ನನಗನ್ಸ್ತೈತೆ ಡಿ.ಕೆ. ಶಿವಕುಮಾರ್ ಅವರ ತಂದೆ ಕೆಂಪೇಗೌಡರು, ದೊಡ್ಡ ಕೆಂಪೇಗೌಡ್ರ ಚಿಕ್ಕ ಕೆಂಪೇಗೌಡ್ರಪ್ಪ ಹೇಳಯ್ಯ, ನೀನು ಕರೆಕ್ಟಾಗಿ ಗೊತ್ತು. ಅವ್ರ ತಾತ ಚಿಕ್ಕ ಕೆಂಪೇಗೌಡ, ಅವ್ರ ಮುತ್ತಾತ ದೊಡ್ಡ ಕೆಂಪೇಗೌಡ, ಇವ್ರ ತಂದೆ ಕೆಂಪೇಗೌಡರು. ಅಂತ ಕೆಂಪೇಗೌಡರ ಹೆಸರನ್ನ ಇಟ್ಕೊಂಡಿರುವಂತ ಇವ್ರ ತಂದೆಯವರು ಅವ್ರ ಮಗನಾಗಿ ಅಂತ ವಂಶಕ್ಕೆ ಸೇರಿದವರು. ನಾನು ಯಾವುದೋ ಒಂದು ಆರ್ಟಿಕಲ್ ನೋಡ್ತಾ ಇದ್ದೆ, ಅದರಲ್ಲಿ ಅವ್ರ ತಂದೆಯವ್ರದ್ದು ಬರೆದಿದ್ರು, ಗನ್ ಹಿಡ್ಕೊಂಡು ಫಾರೆಸ್ಟ್ಗೆ ಹೋಗೋರಂತೆ, ಅಂದ್ರೆ ಊರಲ್ಲಿ ಒಂದು ಗತ್ತು. ಅಂತ ಅವರ ಮಗನಾಗಿ ಅಂತವರ ಮಗನಾಗಿ ಈ ಕೆಂಪೇಗೌಡರ ಕಟ್ಟಿದಂತ ಒಂದು ನಾಡನ್ನ ಛಿದ್ರ ಮಾಡುವಂತ ಒಂದು ಕಾರ್ಯವನ್ನ ಇವತ್ತು ಮಾಡ್ತಾ ಇದ್ದಾರೆ. ನನಗೆ ಅನ್ಸುತ್ತೆ ಎಂತ ದುರ್ದೈವ ಬಂದ್ಬಿಡ್ತು ನಮಗೆ ಅಂತ. ದುರ್ವಿಧಿಯೇ. ಕೆಂಪೇಗೌಡರು 4 ಗೋಪುರಗಳನ್ನ ಕಟ್ಟಿದ್ರು. ಬೆಂಗಳೂರು ಒಟ್ಟಾಗಿರ್ಬೇಕು ಅಂತ 4 ಗೋಪುರಗಳ ಮಾನಸಿಕ ಅವರದ ಸ್ಥಿತಿ ಏನಿದೆ, ಈ 4 ಗೋಪುರಗಳ ಒಳಗಡೆ ಬೆಂಗಳೂರು ಬೆಳಿಬೇಕು ಅನ್ನೋದು. ಸುಮಾರು 21 ಪೇಟೆಗಳನ್ನ ಕಟ್ಟಿದ್ರು. 36 ಪೇಟೆ, ತಿಗಳರ ಪೇಟೆ, ಬಳೆಪೇಟೆ, ಸುಲ್ತಾನ್ ಪೇಟೆ ಎಲ್ಲರನ್ನೂ ಈ ಬೆಂಗಳೂರಲ್ಲೇ ಇರಬೇಕು ಅಂತ ಮಾಡಿದ್ರು. ಅಂದ್ರೆ ಅವ್ರ ಉದ್ದೇಶ ಬೆಂಗಳೂರು ಈ ಒಟ್ಟಾಗಿರ್ಬೇಕು ಅನ್ನೋದು ಉದ್ದೇಶ. ಇವತ್ತು ಆ ಉದ್ದೇಶಕ್ಕೆ ಒಂಥರ ಕೊಡ್ಲಿ ಪೆಟ್ಟನ್ನ ಕೊಟ್ಟಿದ್ದಾರೆ. ಬೆಂಗಳೂರು ವಿಭಾಗ ಮಾಡಿದ್ರೆ ಏನ್ ಪ್ರಾಬ್ಲಮ್? ಹಿಂದೆ ನಾನು 2006ರಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಿದ್ದೆ. ಆಗ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ. ಆಗ ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡಿದ್ರಿ, ಬೃಹತ್ ಬೆಂಗಳೂರು ಮಹಾನಗರ. ಯಾಕೆ ಮಾಡಿದ್ರಿ ಅಂದ್ರೆ ಇಲ್ಲಿನ ಸಂಖ್ಯೆ ಏನಿತ್ತು, ಸಂಖ್ಯೆ ನಮ್ಮ ಕನ್ನಡಿಗರು ಮೈನಸ್ ಆಗ್ತಾ ಇದ್ರಿ. ದಿನನಿತ್ಯ ಕನ್ನಡಿಗರ ಸಂಖ್ಯೆ ಕಡಿಮೆ ಆಗ್ತಾ ಅನ್ಸಕ್ ಶುರುವಾಯ್ತು. ಎಲ್ಲಿ ಏನೋ ಹೆಚ್ಚು ಕಮ್ಮಿ ಆದ್ರೆ ಕೇಂದ್ರಾಡಳಿತ ಪ್ರದೇಶ ಮಾಡ್ಬಿಡ್ತಾರೋ ಆ ಭಯದಿಂದ ನಾವೇನ್ ಮಾಡಿದ್ರಿ, ಹೊರಗಡೆ ಇರುವಂತ ಹಳ್ಳಿಗಳನ್ನೆಲ್ಲ ಇದಕ್ಕೆ ಸೇರಿಸ್ತ್ರಿ. ಅಲ್ಲಿ ಹೊರಗಡೆ ಏನಿತ್ತು ಕನ್ನಡಿಗರು. ಇವತ್ತು ನಮ್ಮ ಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಎಂಟೈರ್ ಈ ಎಲ್ಲ ಬೆಲ್ಟುನು ಇರ್ಬೋದು, ಅಲ್ಸೂರು ಇರ್ಬೋದು, ಚಿಕ್ಕಪೇಟೆ ಇರ್ಬೋದು, ಚಾಮರಾಜಪೇಟೆ ಇರ್ಬೋದು, ಗಾಂಧಿನಗರ ಇರ್ಬೋದು, ಇದೆಲ್ಲ ಕನ್ನಡಿಗರಿದ್ದಂಥದ್ದು. ಯಾವ್ದಾವುದೋ ಕಾರಣಕ್ಕೆ ಮಾರ್ಬಿಟ್ಟು ಆಚೆ ಹೋಗ್ತಾನೆ ಇದ್ದಾರೆ, ಹೊರಗಡೆ ಹೋಗ್ತಾನೆ ಇದ್ದಾರೆ. ಅಂದ್ರೆ ಊರಿಂದ ಹೊರಗಡೆ ಆಗ್ತಾರಲ್ಲ, ಹಂಗ ಹೋಗ್ತಾನೆ ಇದ್ದೀರಿ ಹೊರಗಡೆ. ಇವತ್ತು ಕನ್ನಡಿಗರ ಸಂಖ್ಯೆ ಕಡಿಮೆ ಆಯ್ತು ಅಂತ ನಾವು ದೊಡ್ಡದು ಮಾಡಿದ್ರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಇವತ್ತು ನೀವು ಭಾಗ ಮಾಡಕ್ ಹೊರಟಿದಿರಲ್ಲ, 5 ಭಾಗನೋ 6 ಭಾಗನೋ ಎಷ್ಟು ಭಾಗ ಮಾಡ್ತಿರೋ ಗೊತ್ತಿಲ್ಲ. ನೀವು ಬೆಂಗಳೂರು ಈಸ್ಟ್ ಅನ್ನ ಹೆಂಗೆ ಅಂತೀರ? ಕನ್ನಡ ಎಲ್ಲಿ ಉಳಿತತೆ ಈಸ್ಟಲ್ಲಿ? ಹೇಳಿ, ಈಸ್ಟಲ್ಲಿ ಹೆಂಗ್ ಕನ್ನಡ ಉಳಿಯಕ್ ಸಾಧ್ಯನೇ ಇಲ್ಲ. ಒಂದೊಂದೇ ನಾವು ಕಳ್ಕೊಬೇಕಾಗ್ತತೆ. ಕನ್ನಡಕ್ಕೆ ಧಕ್ಕೆ ಬರುತ್ತೆ. ಮೂಲತಃ ಇದು ಕನ್ನಡಕ್ಕೆ ಧಕ್ಕೆ ಬರುತ್ತೆ, ಕನ್ನಡದ ವಿಚಾರಗಳಿಗೆ ಧಕ್ಕೆ ಬರುತ್ತೆ. ಕನ್ನಡದ ಮೇಯರ್ಗಳಾಗಲ್ಲ. ಇಷ್ಟು ದಿನ ಎಲ್ಲ ಕನ್ನಡದವರೇ ಆಗಿರೋದು, ಕರೆಕ್ಟ್ ಏನಪ್ಪ? ಇಷ್ಟು ದಿನ ಆಗಿರೋರೆಲ್ಲ ಕನ್ನಡದವರೇ. ಮುಂದೆ ಯಾರ್ಯಾರಾಗುತ್ತೋ ತಡೆಯಕ್ಕಾಗ್ತತ? ನೀವು ಡೆಮಾಕ್ರಸಿಯಲ್ಲಿ ಗೌತಮ್ ಅಂತ ರಾಜಸ್ಥಾನ ಅವ್ರನ್ನ ತಾವೇ ಮೇಯರ್ ಮಾಡಿದ್ರಿ. ಗೌತಮ್ ಅಂತ ರಾಜಸ್ಥಾನ ಅವ್ರನ್ನ ತಾವೇ ಮೇಯರ್ ಮಾಡಿದ್ರಿ. ನೆಕ್ಸ್ಟ್ ನಿನ್ನೂ ಮಾಡ್ಬೇಕಲ್ಲಪ್ಪ, ನೆಕ್ಸ್ಟ್ ನಿನ್ನೂ ಮಾಡ್ಬೇಕು. ಅದಕ್ಕೆ ಆಗ್ಲಿಲ್ಲ ಅಂದ್ರಲ್ಲ ನೀವು. ಅವಳು ಗೌತಮ್ ಅವರು ಅವ್ರ ತಂದೆನೂ ಇಲ್ಲೇ ಇರೋದು, ಇವನು ಇಲ್ಲೇ ಹುಟ್ಟಿರೋದು. ಬಳ್ಳಾರಿ, ಮೂಲತಃ ಬಳ್ಳಾರಿ ಅವರೆಲ್ಲ ಅವರೇನಲ್ಲ, ಬೇರೆಯವರಲ್ಲ.
ಅಲ್ಲ ಸಮರ್ಥನೆ ಮಾಡ್ಕೋಬೇಕಾದಾಗ ಹೆಂಗ್ ಬೇಕಂಗ್ ಮಾಡ್ಕೋಬಹುದು. ಸನ್ಮಾನ್ಯ ಅಧ್ಯಕ್ಷರೇ, ನೀವು ಮಾಡ್ಕೊಂತಿರ್ಲಿ ಬೇಡದಾಗ ಹೆಂಗ ಈ ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ ಅಭಿವೃದ್ಧಿ ಹಿನ್ನಡೆ ಆಗುತ್ತೆ. ನೀವು ನೋಡಿ, ಪೂರ್ವದಲ್ಲೆಲ್ಲ IT-BT ಇದೆ. ಈ ಕಡೆ ಪಶ್ಚಿಮಕ್ಕೆ ಬಂದರೆ ಏನೂ ಇಲ್ಲ, ಆದಾಯ ಬರಲ್ಲ. ದಕ್ಷಿಣಕ್ಕೂ ಆದಾಯ ಬರಲ್ಲ. ಉತ್ತರದಲ್ಲಿ ಮತ್ತೆ ಆದಾಯ ಬರ್ಬೋದು, ಸಮನಾಗಿರ್ಬೋದು ಅಲ್ಲಿ. ಅವಾಗ ನೀವು ಈ ಹಣವನ್ನ ಹೆಂಗ್ ಹಂಚ್ತೀರಾ? ಈ ಕೇಂದ್ರ ಸರ್ಕಾರ ಮಾಡ್ತಾ ಇದಾರಲ್ಲ, ನೀವೆಲ್ಲ ಹೇಳ್ತಿರಲ್ಲ ಅನ್ಯಾಯ ಆಗಿದೆ ಹೆಂಗ್ ಶುರು ಮಾಡ್ಬೇಕಾ? ಬೆಂಗಳೂರಲ್ಲೂ ಅನ್ಯಾಯ ಆಗಿದೆ ದಿನನಿತ್ಯ ಇದೇ ಕೇಳ್ಬೇಕು ನಾವು. ನಮ್ಗೆ ಅನ್ಯಾಯ ಆಗಿದೆ ಅಂತ ಕೇಳ್ಬೇಕು. ಜವಾಬ್ದಾರಿ ಹೇಗೆ ಯಾರು ತಗೊಂತಾರೆ? ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ರಾಜೀವ್ ಗಾಂಧಿ ತಂದಂತ 74 ಅಮೆಂಡ್ಮೆಂಟ್ ಏನಿದೆ ಅದನ್ನು ಮೂಲತಃ ವೈಲೇಟ್ ಮಾಡ್ತಾ ಇದ್ದೀರಾ. ಈಗ ಆಶಯ ಏನಿತ್ತು, ಯಾರು ಚುನಾಯಿತ ಪ್ರತಿನಿಧಿ ಇರ್ತಾನೆ, ಆ ಮೇಯರ್ ಇರ್ತಾನೆ, ಅವನೇ ಸುಪ್ರೀಂ ಇರ್ಬೇಕಾಯ್ತು. ಇಲ್ಲಿಲ್ಲ. ನಮ್ DK ಶಿವಕುಮಾರ್ ಅವರು ಸುಪ್ರೀಂ, ಮುಖ್ಯಮಂತ್ರಿಗಳು ಸುಪ್ರೀಂ. ಯಾಕಂದ್ರೆ ಮುಖ್ಯಮಂತ್ರಿ ಬರಂಗೇ ಇಲ್ಲ. ಈಗ ನೋಡ್ತಾ ಇದ್ದೀರಲ್ಲ, ನಮ್ದು ಕಾರ್ಪೊರೇಷನ್ ಸಭೆ ಇದೆ, ಏನಪ್ಪಾ ವರ್ಷಕ್ಕೊಂದು ಸಭೆ ಮಾಡಬೇಕು. ಯಾವ್ದದು? MPC. ವರ್ಷಕ್ಕೊಂದ್ಸರಿ ಸಭೆ ಮಾಡ್ಬೋದು. ಇದುವರೆಗೂ ಒಬ್ರು ಮಾಡೇ ಇಲ್ಲ, ಒಂದು ದಿನ ಮಾಡಿಲ್ಲ. ಅದನ್ನೇ ಮಾಡಕ್ಕಾಗಲ್ಲ ಅಂದ್ರೆ ಮುಖ್ಯಮಂತ್ರಿ ತಿಂಗಳಿಗೊಂದ್ಸರಿ 2 ತಿಂಗಳಿಗೊಂದ್ಸರಿ ಏನ್ ಮೀಟಿಂಗ್ ಮಾಡ್ತಾರೆ? ಮಾಡಿಲ್ಲ ಇದುವರೆಗೂ. ಯಾವ ಮುಖ್ಯಮಂತ್ರಿನೂ ಮಾಡಿಲ್ಲ. ಮುಖ್ಯಮಂತ್ರಿಗೆ ಅದರದೇ ಆದಂತ ಕೆಲಸ ಕಾರ್ಯಗಳಿರ್ತದೆ. ದಿನನಿತ್ಯ MLA ನೋಡ್ಬೇಕು, ಅಧಿಕಾರ ನೋಡ್ಬೇಕು, ಕಾನೂನು ಸುವ್ಯವಸ್ಥೆ ನೋಡ್ಬೇಕು. ದಿನನಿತ್ಯ ಸಾವಿರಾರು ಜನ ನೋಡ್ತಾರೆ. ಮೀಟಿಂಗ್ ಮಾಡಕ್ಕೆ ಎಲ್ಲ ಅವಕಾಶ ಇದೆ. ಇರೋದನ್ನೇ ಮಾಡ್ತಾ ಇಲ್ಲ ಅವರು. ಅವರು ಅದರಲ್ಲಿ ಬರೆದಿದ್ದಾರೆ. DK ಶಿವಕುಮಾರ್ ಅವ್ರು ಬೇಕು ಅಂತ ಬರ್ಕೊಂಡಿದ್ದಾರೆ. ಅವ್ರಿಲ್ಲ ಅಂದ್ರೆ DK ಶಿವಕುಮಾರ್ ಅವರೇ ಏನೋ ಅಧ್ಯಕ್ಷತೆ ವಹಿಸಬೇಕು ಅಂತ ಬರೆದ್ಬಿಟ್ಟು ಅವ್ರೆ, ಕ್ಲೀನ್ ಆಗಿ ಬರೆದವ್ರೆ. ಆಮೇಲೆ ಇನ್ನೊಂದು ಬಹಳ ಸುಂದರವಾಗಿ ಹೇಳಿದ್ರು, ಒಬ್ಬ ಕಮಿಷನರ್ IAS ಅವರು ಒಂದು ಕಾರ್ಪೊರೇಷನ್ ನಡೆಸಕ್ಕೆ ಯೋಗ್ಯತೆ ಇಲ್ಲ. ಅವ್ರಿಗೆ ಯೋಗ್ಯತೆ ಇಲ್ಲ, ಅವ್ರ ಕೆಪಾಸಿಟಿ ಇಲ್ಲ. ಅದೇ IAS ಪರಮೇಶ್ವರ್ ಅವರು, ಅದೇ IAS ಇಲ್ಲಿ ಚೀಫ್ ಸೆಕ್ರೆಟರಿ ಆಗಿ ಕೂತ್ಕೊಂಡು 7 ಕೋಟಿ ಜನ ನೋಡ್ಕೊಂತಾರೆ. ಅದೇ IAS, ಅದೇ ಪಾಸು. ಅವರೇನು ಈ ಕಾರ್ಪೊರೇಷನ್ ಕಮಿಷನರ್ ಅವನು ಕಾಪಿ ಹೊಡೆದು ಪಾಸ್ ಮಾಡಿ ಬಂದವರ? ಕಾಪಿ ಹೊಡೆದು ಪಾಸ್ ಮಾಡಿ ಬಂದವರ? ಅಲ್ಲಿ UPSC KPSC ಮುಖ. ಈ ಕಾರ್ಪೊರೇಷನ್ ಕಮಿಷನರ್ KPSC, ಚೀಫ್ ಇದಾರಲ್ಲ ಅವರು UPSC. ಅಂದ್ರೆ ದುಡ್ಡು ಕೊಟ್ಟು ಬಂದವ್ರ ಹಂಗಾರೆ? ಅಂದ್ರೆ ಅಧಿಕಾರ ಕಾರ್ಪೊರೇಷನ್ ನಡ್ಸಕ್ಕೆ ಆಗಲ್ಲ ಒಬ್ಬ IAS. ಅದೇ IAS ಇಡೀ ರಾಜ್ಯವನ್ನು ನಡೆಸ್ತಾರೆ. ಒಬ್ಬ ಚುನಾಯಿತ ಮೇಯರು ಇಲ್ಲಿರುವಂತ 1 ಕೋಟಿ ಜನನ ನೋಡ್ಕೊಳಕ್ಕಾಗಲ್ಲ. ರಾಜ್ಯದ ಮುಖ್ಯಮಂತ್ರಿ 7 ಕೋಟಿ ಜನ ನೋಡ್ಕೊಂತಾರೆ. 7 ಕೋಟಿ ಜನ ನೋಡ್ಕೊಂತಾರೆ. ಹಂಗಾರೆ ಈ ದೇಶದ ಪ್ರಧಾನಿ 140 ಕೋಟಿ ಜನ ನೋಡ್ಕೊಂತಾರೆ. ಹಂಗಾರೆ ಭಾಗ ಮಾಡ್ಬಿಡ್ಬೋದಲ್ಲ? ಕರ್ನಾಟಕನು ಭಾಗ ಮಾಡ್ತೀರ ಹಂಗಾರೆ? ಅದಲ್ಲ. ಇಲ್ಲಿ ಬೇಕಾಗಿರೋದು ಆ ಅಧಿಕಾರವನ್ನ ಚಲಾಯಿಸುವಂತದಕ್ಕೆ ಯಾರನ್ನ ನೇಮಕ ಮಾಡ್ತೀರಾ ಅಂತ ಹೇಳಿ. ತಾವು ಆ ಸ್ಥಾನದಲ್ಲಿ ಕೂತಿದ್ದೀರಾ. ನಿಮ್ಗೆ ಆ ಸ್ಥಾನಕ್ಕೆ ಎಷ್ಟು ಜನ 224, 25 ಮೈನಾರಿಟಿ, ಇವರು ಆಂಗ್ಲೋ ಇಂಡಿಯನ್ ಸೇರಿ ಹೋಯ್ತಲ್ಲ. ಇಲ್ಲ 23 ಇಲ್ಲಿ, 24 ಇಲ್ಲಿ. ಎಷ್ಟು ಜನ ಶಾಸಕರು ಗೊತ್ತಿಲ್ಲ ಅಂದ್ರೆ ಹೆಂಗ್ರಿ? ನಮ್ಮ ರಾಯರೆಡ್ಡಿ ಕಾನೂನು ತಜ್ಞರು ಹೇಳಿದ್ಮೇಲೆ ಮುಗ್ದೋದಂಗೆ ಪಾಪ ಹಿಂದೆ ಕೂತ್ಕೊಂತಾರೆ. ಅದೇ ನಮಗೆ ಬೇಜಾರು. ಅದಕ್ಕೆ ತಾವು ಈ 223 ಜನನ ಮೇಂಟೈನ್ ಮಾಡಕ್ಕಾಗಲ್ಲ ಅಂತ ಅಂದ ಕಾಂಗ್ರೆಸ್ ಅವರ ಲೆಕ್ಕದಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಭಾಗ ಮಾಡಿ. ನಾವು ಸಪರೇಟ್, ಯಾಕಂದ್ರೆ ಮಾತಾಡಕ್ಕೆ ಅವಕಾಶ ಸಿಕ್ಕಲ್ಲ. ನಮ್ಮ MLAಗಳೆಲ್ಲ ಕೇಳ್ತಾ ಇರ್ತಾರೆ, ಅಲ್ಲೂ ಕೇಳ್ತಾ ಇರ್ತಾರೆ. ಅವಕಾಶನೇ ಕೊಡಲ್ಲ. ನಮ್ದು 1 0 ಅವರ್ ಬರಲ್ಲ. ಅಂದ್ರೆ ಡಿವೈಡ್ ಮಾಡ್ಬಿಡಿ. ಮಾಡಕ್ ಸಾಧ್ಯನಾ? ಮಾಡಕ್ ಸಾಧ್ಯನಾ?
ನೋಡಿ, ನಾವು ಅಧಿಕಾರವನ್ನ ಹೆಂಗ್ ಕೊಡ್ತೀರಿ ಸ್ಥಳೀಯ ಸಂಸ್ಥೆ, ಅದೇ 74th ಅಮೆಂಡ್ಮೆಂಟ್ ರಾಜೀವ್ ಗಾಂಧಿ ಅವರು ತಂದಿದ್ದು ಉದ್ದೇಶ ಏನಿದೆ, ಆ ಉದ್ದೇಶನೇ ಯಾರು ಅಲ್ಲಿ ಎಲೆಕ್ಟ್ ಆಗಿರ್ತಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಅವನು ಪವರ್ ಕೊಡಬೇಕು. ಯಾರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿರ್ತಾನೋ ಅವನು ಪವರ್ ಕೊಡಬೇಕು. ಯಾರು ಕಾರ್ಪೊರೇಷನ್ ಆಗಿರ್ತಾರೋ ಕಾರ್ಪೊರೇಷನ್ ಅವನಿಗೆ ಅಧಿಕಾರ ಕೊಡಬೇಕು. ಇಲ್ಲಿ ಇಲ್ಲ, ಮುಖ್ಯಮಂತ್ರಿನ ಇದ್ರ ಮೇಲೆ ಸೂಪರ್ವೈಸರ್. ಹಂಗಾರೆ 74th ಅಮೆಂಡ್ಮೆಂಟ್ ಏನು ಹೇಳ್ತೈತೆ? ಪಾಟೀಲ್ರೆ, ತಾವು ಕಾನೂನು ಸಚಿವರು, ಏನು ಹೇಳ್ತೈತೆ? ಅಂದ್ರೆ ಒಂದೇ ನಿಮಿಷ, ಇದು ಬಹಳ ಇಂಪಾರ್ಟೆಂಟ್. ಈ ಮರಣ ಶಾಸನ ಬೆಂಗಳೂರಿನ ಪಾಲಿಗೆ ಇದೊಂದು ಮರಣ ಶಾಸನ, ಇವತ್ತೊಂದು ಕರಾಳ ದಿನ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಅದರಿಂದ ಅಲ್ಲ, ಈ ತಪ್ಪುಗಳನ್ನ ಹೇಳ್ಬೇಕಲ್ಲ ಅವ್ರಿಗೆ, ಅವಾಗಾದ್ರೂ ಜ್ಞಾನೋದಯ ಆಗ್ತದ ಅಂತ ಅನ್ಸುತ್ತೆ. ಈಗ ಬೆಂಗಳೂರು ಮಾಡಿದೀರಾ, ಮುಖ್ಯಮಂತ್ರಿಗಳು ಅದಕ್ಕೆ ಅಧ್ಯಕ್ಷರು, ಚೇರ್ಮನ್. ಹಂಗಾರೆ ಏನ್ ಬೆಂಗಳೂರು ಏನ್ ಸ್ಪೆಷಲ್? ಮಂಗಳೂರು ಹಂಗಾರೆ ಏನು ಸ್ಪೆಷಲ್ ಇಲ್ಲನಪ್ಪ? ಮಂಗಳೂರು, ಬೆಳಗಾವು ಮಾಡ್ಬೇಕಲ್ಲ, ಅವ್ರಿಗೂ ಇದ್ರನ್ನೇ ಮಾಡಿ, ಇದೇ ಸಿಸ್ಟಮ್ ತಂದ್ಬಿಡಿ, ಅಲ್ಲೂ ಅಧ್ಯಕ್ಷತೆ ಮುಖ್ಯಮಂತ್ರಿಗೆ ಕೊಡಿ. ಇನ್ನ ಅವನು ಈಗ ನೀವು ಬೆಂಗಳೂರಿಗೆ ಮಾಡ್ಬಿಟ್ರೆ ಎಲ್ಲರೂ ಹೇಳ್ತಾರೆ ಬೆಂಗಳೂರು ಅಂತ. ಅದಕ್ಕೂ ಮಾಡಿ, ಬೆಳಗಾವಿಗೂ ಮಾಡಿ, ಗುಲ್ಬರ್ಗಾಗೂ ಮಾಡಿ. ನಾನೇ ಖರ್ಗೆ ಅವ್ರು ಬುದ್ಧಿವಾದ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಅದೇನೋ ಹೇಳ್ದ, 5,000 ಕೋಟಿನಾ ಏನು, 5,000 ಕೋಟಿ 5,000 ಕೋಟಿ ಕೊಟ್ಟೆ ಅಂತ ಯಾಕಪ್ಪ ಹೇಳ್ತೀಯ ನೀನು? ದೊಡ್ಡದಾಗಿ ಹೇಳ್ತೀಯಲ್ಲ ನೀನು. 5,000 ಅಲ್ಲ, 50,000 ಕೋಟಿ ಕೊಟ್ರೆ ನಮ್ದು ಏನು ನಿಮ್ಮ ಮಟ್ಟಕ್ಕೆ ನಾವು ಬರಕ್ಕಾಗಲ್ಲ. ಎಲ್ಲ ಮೈಸೂರಲ್ಲೇ ಪ್ರಾರಂಭ ಮಾಡ್ತೀರಾ, ಎಲ್ಲ ಮೈಸೂರಲ್ಲೇ ನಿಮ್ಮ ಹಣ ಎಲ್ಲ ಬಿದ್ದೋಗ್ತೈತೆ. ಅಲ್ಲಿಂದ ದಾವಣಗೆರೆ ಬರೋ ಅಷ್ಟೊತ್ತಿಗೆ ನಮ್ಮ ಕತೆ ಮುಗ್ದೋಯ್ತು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಸನ್ಮಾನ್ಯ ಖರ್ಗೆ ಅವರ ಕಾಂಗ್ರೆಸ್, ನಿಮ್ಮ ರಾಷ್ಟ್ರೀಯ ಅಲ್ಲ, ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್. ನನಗೂ ಒಂದೇ ನಿಮಿಷ ಅಶೋಕ್ ಸರ್, ಯಾವ ಕಾಂಗ್ರೆಸ್ ಬಂದ್ರಿ? ನಮ್ಮ ಅಧ್ಯಕ್ಷ ಅಂತ ಇದ್ದೀರಲ್ಲ. ಈಗ ನಮ್ಮ ಯಾರು ಝಡ್ ಅವ್ರು ಎಯಿಂದ ಝಡ್ ಔಟ್ ಅವ್ರೆ. ಅವರು ಜನತಾದಳ, ಇನ್ನ ಜನತಾದಳದಲ್ಲಿ 4-5 ಇದಾಯ್ತಲ್ಲ, ಎಲ್ಲ ಆಗಿ ಕಾಂಗ್ರೆಸ್ಗೆ ಬಂದವ್ರೆ. ನನಗೆ ಖರ್ಗೆ ಅವ್ರು ಯಾಕೆ ನಮ್ಮೋರು ಅಂತ ಹೇಳಿದ್ರೆ, ತಾವು 1 ನಿಮಿಷ ಸಮಯ ಕೊಟ್ರೆ, ನಾನು ಅವಾಗ ಗೊತ್ತಿಲ್ಲ ಹೆಲ್ತ್ ಮಿನಿಸ್ಟರ್ ಏನೋ ಆಗಿದ್ದೆ, ಅವಾಗ ಹೆಲ್ತೋ ಟ್ರಾನ್ಸ್ಪೋರ್ಟೋ ಇದ್ದೆ. ನಾನು ವಿಧಾನಸೌಧದಲ್ಲಿ ಇದ್ದೆ. ಖರ್ಗೆ ಅವರು ಅಪೋಸಿಷನ್ ಲೀಡ್ರು ಖರ್ಗೆ ಅವರು ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಮನೆಗೆ ಹೋಗಿದ್ದಾರೆ, ಅವರು ಸದಾಶಿವನಗರ ಮನೆಗೆ ಹೋಗಿದ್ದಾರೆ. ಅವತ್ತು ನನ್ಗೆ ಗೊತ್ತಿಲ್ಲ, ಹುಟ್ಟುದಬ್ಬ ಅವತ್ತು. ನಂದು ಫ್ಲೆಕ್ಸ್ಗಳು ಇಲ್ಲಿಂದ ಹಾಕ್ಬಿಟ್ಟಿದ್ದಾರೆ, ಯಾರು ಹಾಕಿ ಗೊತ್ತ, ಇಲ್ಲಿಂದ ಅಲ್ಲಿವರೆಗೂ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ, ನಮ್ಮ ಮನೆವರೆಗೂ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ ದಾರಿ. ನನ್ನ ಫ್ಲೆಕ್ಸ್ ನಿಲ್ಸಿತ್ತಲ್ಲ ದೊಡ್ಡದೊಂದು, ಅದು ಬಿದೋಗ್ಬಿಟ್ಟಿದೆ. ನನ್ನ ಫ್ಲೆಕ್ಸ್ ನಿಲ್ಸಿದ್ದು ಬಿದೋಗ್ಬಿಟ್ಟಿದೆ. ಅಲ್ಲ, ಖರ್ಗೆ ಅವ್ರ ಬಗ್ಗೆ ಏನೋ ನೋಡಿ, ಗುಣಕ್ಕೆ ಮತ್ಸರ ಇಲ್ಲ. ಒಳ್ಳೆ ಕೆಲಸ ಯಾರು ಮಾಡಿದ್ರು ಅನ್ನ ಕೊಟ್ಟವನಿಗೆ ಅನ್ನ ಕೊಟ್ಟ ಅಂತ ಹೇಳ್ತಾರೆ, ಬೆನ್ನಿಗೆ ಚೂರಿ ಹಾಕ್ದವನ್ನ ಬೆನ್ನಿಗೆ ಚೂರಿ ಹಾಕ್ದ ಅಂತ ಹೇಳ್ತಾರೆ. ಅವರು ಆಗ ನಿಲ್ಸ್ಬಿಟ್ಟು ಅವ್ರ ಡ್ರೈವರ್ ಕೈಲಿ ಕಟ್ಸ್ಬಿಟ್ಟು ಅದನ್ನ ಕಂಬಕ್ಕೆ ಕಟ್ಸಿ ನನಗೆ ಫೋನ್ ಮಾಡಿದ್ರು, ಏನಪ್ಪ ಇವತ್ತು ಬರ್ತಡೇ ಅಂತ. ಹೌದು ಸರ್ ಅಂತಂದೆ. ನೋಡಪ್ಪ ನಿಂದು ಫ್ಲೆಕ್ಸ್ ಬಿದ್ದೋಗಿತ್ತು, ಕಟ್ಸಿದ್ದೀನಪ್ಪ ಅಂತ. ಅದಕ್ಕೋಸ್ಕರ ನಮ್ಮದು ಅಂತ ಹೇಳಿದ್ದು. ಅರ್ಥ ಆಯ್ತಾ? ಅದ್ರಲ್ಲಿ ಏನಾಯ್ತು ತಪ್ಪು? ಒಳ್ಳೇದ ಮಾಡಿದಾಗ ಹೇಳಬೇಕಲ್ಲ ನೋಪ್ಪ, ಏನು ಅದ್ರಲ್ಲಿ ತಪ್ಪೇನು? ಅವ್ರು ಕಾಂಗ್ರೆಸ್ಸಿನ ಅಧ್ಯಕ್ಷರು ಅವರು. ಆಯ್ತು, ಖರ್ಗೆ ಅವ್ರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗೌರವ ಕೊಡ್ತಾರೆ. ಗೌರವ ಕೊಟ್ಟಿದ್ದಾರೆ, ಪ್ರಶ್ನೆನೇ ಇಲ್ಲ. ನಾನು ಹೇಳೋವಂಥದ್ದು, ಅವರೇ ಕಾಂಗ್ರೆಸ್ ಅಧ್ಯಕ್ಷರೇ ಇವ್ರಿಗೆ ಹೇಳಿದ್ದಾರೆ, ನಿಮ್ಮ ಅಭಿವೃದ್ಧಿ ಎಲ್ಲ ಇಷ್ಟೇನಪ್ಪ ಅಂತ ಹೇಳಿ. ಇವತ್ತು ನಾನು ವಿಧೇಯಕಕ್ಕೆ ಬರ್ತಾ ಇದ್ದೀನಿ. ಈ ವಿಧೇಯಕದಲ್ಲಿ ಏನು, ಮೇಯರ್ ಅವರಿಗೆ ಏನು ಅಧಿಕಾರ ಎಲ್ಲ ಹೊರಟೋಗಿರುತ್ತೆ. ನಿಮ್ದೆಲ್ಲ ಮೀಟಿಂಗು ನೀವು ಮಾಡಿದ್ರೆ, ಈಗಲೇ ನಾವು ಮಾಡೋಕ್ಕಾಗ್ತಾ ಇಲ್ಲ ಮೀಟಿಂಗು. ಮುಖ್ಯಮಂತ್ರಿಗಳು ನಮ್ಮ ಕೈಲಿ ಸಭೆ ನಡ್ಸೋಕ್ಕಾಗ್ತಾ ಇಲ್ಲ. ಒಂದು ಕಡೆ ಕಾರ್ಪೊರೇಟರ್ಗಳೆಲ್ಲ ಹೇಳ್ತಾ ಇದ್ದಾರೆ, ಎಲ್ಲ ಪವರ್ಸನ್ನು ನೀವೇ ತಗೊಂಡ್ಬಿಟ್ಟಿದ್ದೀರಾ, ಇನ್ನು ನಮಗೇನು ಅಧಿಕಾರ ಏನು ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಅಂದರೆ ಒಂಥರ ಕಾನೂನನ್ನ ಉಲ್ಲಂಘನೆ ಆಗಿದೆ. ಈಗ ನೀವು ತಂದಿದ್ದೀರಾ, ಸದುದ್ದೇಶ ಇರ್ಬೋದು, ಆದರೆ ಈಗ ಡೆಲ್ಲಿಯಲ್ಲಿ ಮಾಡಿದ್ರು, ಡೆಲ್ಲಿಯಲ್ಲಿ 3 ಮಾಡಿದ್ರು. ಆ 3 ನಾಮ ಆಗೋಯ್ತು, 3 ನಾಮ ಆಯ್ತು, ಹೋಯ್ತು. ತಿರುಗಿ ಮತ್ತೆ ಒಂದೇ ಡೆಲ್ಲಿ ಆಗಿದ್ದಾರೆ. ತೊಗಲಕ್ ದರ್ಬಾರು, ಅಲ್ಲಿ ಮೇಯರ್ ಇದ್ದಾರೆ. ನಿಮ್ಮ ಸ್ಪೆಷಲ್ ಎಂಟ್ರೆನ್ಸ್ ಯಾವುದು ಇಲ್ಲ, ಮುಖ್ಯಮಂತ್ರಿದು ಉಪಮುಖ್ಯಮಂತ್ರಿದು ಯಾರು ಎಂಟ್ರೆನ್ಸ್ ಇಲ್ಲ ಅಲ್ಲಿ. ಅಲ್ಲಿಲ್ಲ.
ಈಗ ಅಲ್ಲೂ ಫೇಲ್ಯೂರ್ ಆಗಿದೆ. ಇಲ್ಲಿ ಇಲ್ಲಿ ಕೈಗಾರಿಕಾ ಪ್ರದೇಶಗಳು ಇರ್ತವೆ, ಬಿಸ್ನೆಸ್ ಸೆಂಟರ್ಸ್ ಇರ್ತವೆ. ಅದೆಲ್ಲ ಈಗ ಬೆಂಗಳೂರು ಒಂದಾಗಿದ್ರೆ ಒಂದು ಡೆವಲಪ್ ಮಾಡೋದು. ಕಸದ ವಿಚಾರಗಳು ಬರ್ತತೆ. ಯಾರು ಕಸ ತಗೊಳಕ್ಕೆ ಯಾರೂ ರೆಡಿ ಇಲ್ಲ. ಯಾವ ವಿಧಾನಸಭಾ ಕ್ಷೇತ್ರದ ಯಾರು ಕಸ ತಗೊಳಕ್ಕೆ ರೆಡಿ ಇಲ್ಲ. ಅವಾಗ ಕಸನ ಈಗ ಯಾವುದೋ ಒಂದು ಏರಿಯಾದಲ್ಲಿ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ, ಈಸ್ಟಲ್ಲಿ ಹೋಗ್ತಾ ಇದೆ. ಆ ಕಸನ ಎಲ್ಲ ನಾವು ತಗೊಳಲ್ಲ ಅಂದ್ರೆ ಏನ್ ಮಾಡ್ತೀರಾ? ಈ ತರದ ಬಹಳಷ್ಟು ಸಮಸ್ಯೆಗಳು ಉದ್ಭವ ಆಗುತ್ತೆ. ನೀವು ಮಾಡುವಂತ ಸಮಸ್ಯೆಗಳು. ಇವಾಗ ಬೇರೆ ಟನಲ್ ರೋಡ್ ಬೇರೆ ಮಾಡ್ತಾ ಇದ್ದೀರಾ. ಈಗ 40,000 ಕೋಟಿ ಉದ್ಘಾಟನೆ ಅಲ್ಲ, ಗುದ್ಲಿ ಪೂಜೆನೇ ಇನ್ನೊಂದು 20 ವರ್ಷ ಆಗ್ಬೋದನ್ನು. ಯಾವಾಗ ಮಾಡ್ತಿರೋ ಗೊತ್ತಿಲ್ಲ. ಮೇಲಿನ ರಸ್ತೆನೇ ಇನ್ನೂ ಟಾರ್ ಹಾಕಿಲ್ಲ. ಈಗ ಮಳೆಗಾಲ ಬಂತು, ಇನ್ನು 2 ತಿಂಗಳಲ್ಲಿ ಟಾರ್ ಹಾಕಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಇನ್ನ ಬರೋ ವರ್ಷನೇ ಹಾಕಬೇಕು. ಅದನ್ನೇ ಮಾಡಕ್ಕಾಗ್ತಾ ಇಲ್ಲ. ಈಗಿರುವಂತ ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರು ಆಗಿ ಇಳಬೇಕು. ಇವ್ರು ಹೇಳಿದ್ರು ಏನೋ ಯಂಗಾರೆಡ್ಡಿ ಡಿಸ್ಟಿಕ್, ಆಂಧ್ರದಲ್ಲಿ ನಾನು ನೋಡಿದೆ. ಅವ್ರು ಯಾರು ಯಂಗಾರೆಡ್ಡಿ, ತಿಮ್ಮಾರೆಡ್ಡಿ ಏನೇನೋ ಡಿಸ್ಟಿಕ್ಗಳಿಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ನ್ಯಾಚುರಲ್ ಆಗಿ ಇರೋಂತ ನಮ್ಮಲ್ಲಿ ಇದೆಯಲ್ಲ, ಮೈಸೂರು ಇದೆ, ಬೆಳಗಾವಿ ಇದೆ ಅಲ್ಲ. ನ್ಯಾಚುರಲ್ ಆಗಿ ಬಂದಿರೋಂಥದ್ದು. ಈ ಕನಕಪುರ ನ್ಯಾಚುರಲ್ ಆಗಿ ಬಂದಿರೋದು. ನಾಳೆ ಕನಕಪುರಕ್ಕೆ ಡಿ.ಕೆ. ಶಿವಕುಮಾರ್ ಅವರ ತಾಲೂಕು ಅಂತ ಇಟ್ಕೊಂಡ್ರೆ ನೋಡಿ, ಕರೆಕ್ಟ್ ನೀವು ಹೇಳೋದು. ಮುಂದೆ ಆಯ್ತು ಹೇಳಿ, ಅದನ್ನ ಹೆಂಗಿದೆ ರೂರಲ್ ಅವಕಾಶ? ಆಯ್ತು, ಮತ್ತೆ ನೋಡಿ ಚರ್ಚೆ ಮಾಡೋದಕ್ಕೆ ಸಪರೇಟ್ ಮೀಟಿಂಗ್ ಮಾಡುವ. ಇಲ್ಲ, ಅವ್ರು ಕರೆಕ್ಟ್. ಈಗ ಇದು ಯಾಕೆ ಹೇಳ್ತಾ ಇದ್ದೀನಿ, ರಾಯರೆಡ್ಡಿ ಅವ್ರು ಕರೆಕ್ಟ್ ಹೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಇಡದೇ ಇರ್ಬೋದು. ನಾಳೆ ಮುಂದೆ ಬಂದವ್ರು ಇಟ್ಟರೆ ಏನ್ ಮಾಡ್ತೀರಾ? ಇಡ್ಬೋದಲ್ಲ. ನಾಳೆ ಮುಂದೆ ಬರೋ ಸರ್ಕಾರ ಎಲ್ಲ ಬೆಂಗಳೂರಿಗೆ ಎಲ್ಲರ ಹೆಸರುಗಳನ್ನ ಇಟ್ಬಿಟ್ರೆ ಬೆಂಗಳೂರು ಕೆಂಪೇಗೌಡ ಎಲ್ಲ ಹೋಗ್ಬೇಕು. ಅವಾಗ ಓಡೋಗ್ಬೇಕು. ಕೆಂಪೇಗೌಡ ಬೆಂಗಳೂರು ಬಿಟ್ಟು ಓಡೋಗ್ಬೇಕು. ಬೆಂಗಳೂರು ಕಟ್ಟಿದ ಕೆಂಪೇಗೌಡ ಅಲ್ಲ, ಬೆಂಗಳೂರು ಬಿಟ್ಟೋಡ್ದ ಕೆಂಪೇಗೌಡ ಆಗೋ ಸ್ಥಿತಿಗೆ ನಮ್ಮನ್ನು ತರಬೇಡಿ. ನಾವೆಲ್ಲ ಇಲ್ಲೇ ಹುಟ್ಟಿದು ಬೆಳೆದವರು. ನಾವು ಅಂದ್ರೆ ನಮ್ಮ ತಾತ ಮುತ್ತಾತ ಎಲ್ಲ ಕಾಲದಿಂದಲೂ ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರೋರು ನಾವೆಲ್ಲರೂ ಕೂಡ. ಈ ಬೆಂಗಳೂರನ್ನ ನಮ್ಮ ಮುಂದೆ ಛಿದ್ರ ಮಾಡಬೇಡಿ. ಸಂವಿಧಾನದ ಪ್ರಕಾರನೂ ಇದು ತಪ್ಪು. 74 ಅಮೆಂಡ್ಮೆಂಟ್ ಪ್ರಕಾರನೂ ಇದು ತಪ್ಪು. ಮತ್ತೆ ಈ ಏನು ಆದಾಯ ಬರುತ್ತೋ ಆದಾಯದಲ್ಲಿ ಮತ್ತೆ ತಾರತಮ್ಯ ಆಗಿ ಜಗಳ ಹಚ್ಚದಂಗೆ ಆಗ್ತದೆ. ಒಂದೊಂದು ಕಾರ್ಪೊರೇಷನ್ಗೂ ಜಗಳ ಹಚ್ಚದಂಗೆ ಆಗ್ತದೆ. ಮತ್ತೆ ಕನ್ನಡದ ಮೇಯರ್ಗಳನ್ನ ಹುಡುಕ್ಬೇಕು. ಆಮೇಲೆ ಕನ್ನಡ ಹೊರಟೋಗ್ತೈತೆ. ಕನ್ನಡನೇ ಇರಲ್ಲ ಇಲ್ಲಿ. ನಾಳೆ ಯಾರೋ ಒಬ್ಬರು, ನನಗೆ ಗೊತ್ತಿಲ್ಲ, ಯಾರೋ ಒಬ್ರು ಒಂದು ಏನು ಕಾರ್ಪೊರೇಷನ್ ಅವರು ಒಂದು ಅರ್ಜಿ ಬರೆದ್ರು ಅಂತ ಇಟ್ಕೊಳ್ಳಿ ಕೇಂದ್ರ ಸರ್ಕಾರಕ್ಕೆ. ಏನು ಕೇಂದ್ರಾಡಳಿತ ಪ್ರದೇಶ ಮಾಡೋವಂಥದ್ದಕ್ಕೆ ಒಂದು ರೂಲ್ಸ್ ಇದೆ. ರೂಲ್ಸ್ ಇರಬೇಕು. ಕೇಂದ್ರಾಡಳಿತ ಪ್ರದೇಶ ಮಾಡಬೇಕಾದ್ರೆ ಇಷ್ಟು ಪರಭಾಷಿಕರು ಇರಬೇಕು ಅಂತ ಇರಬೇಕು. ಕರೆಕ್ಟಾ ಪಾಟೀಲ್ರೆ? ಇಷ್ಟು ಪರಭಾಷಿಕರಿದ್ರೆ ಅದನ್ನ ಕೇಂದ್ರಾಡಳಿತ ಪ್ರದೇಶ ಮಾಡ್ಬೋದು ಅಂತ. ಆಮೇಲೆ ಅದೊಂದು ಹೋರಾಟ ಶುರುವಾದ್ರೆ ಕೇಂದ್ರಾಡಳಿತ ಪ್ರದೇಶ ಮಾಡಿ ಯಾವುದೋ 7-8 ಮಾಡಿರ್ತೀರ, 5 ಮಾಡಿರ್ತೀರ, ಯಾವುದೋ ಒಂದು ಬರೀತಾರೆ ಲೆಟ್ರು. ಇವಾಗೇನು ಬರೆಯಕ್ಕೆ ಯಾವನ್ ಕೇಳಕ್ಕಾಗ್ತದೆ? ನಾವೇನು ಕೇಳಕ್ಕಾಗಲ್ಲ, ಯಾರು ಕೇಳಕ್ಕಾಗಲ್ಲ. ಯಾರು ಸುರ್ಪದಿಯೇನೂ ಇಲ್ಲ. ಆಮೇಲೆ ಅದಕ್ಕೆ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಮಾಡ್ತಾರೆ, ಒಂದು ಪ್ರತಿಭಟನೆ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಇದು ನಮ್ದೇ ಸಪರೇಟು ಅಂತ ಹೇಳಿದ್ರೆ ಕೇಂದ್ರಾಡಳಿತ ಪ್ರದೇಶ ಮಾಡು ಅಂದ್ರೆ ನಾವೆಲ್ಲಿಗೆ ಹೋಗ್ಬೇಕು? ಕೆಂಪೇಗೌಡರು ಎಲ್ಲಿ ಹೋಗ್ಬೇಕು? ಬ್ರ್ಯಾಂಡ್ ಬೆಂಗಳೂರು. ಊರೊಂದು 4 ದಾರಿಗಳೀಗ. ಊರು ಒಂದು 4 ದಾರಿಗಳಾಗ್ಬಿಟ್ಟಿದೆ ಬೆಂಗಳೂರು. ಆ ರೀತಿಯ ಇದು ವಿಧೇಯಕ. ದಯವಿಟ್ಟು ಯೋಚನೆ ಮಾಡಿ. ಡಿ.ಕೆ. ಶಿವಕುಮಾರ್ ಅವರೇ, ನಾವು ಬೆಂಗಳೂರವರು. ನಾನು ನೋಡಿದ್ದೀನಿ. ನಾವು ಬೆಂಗಳೂರವರು. ನಮ್ಮ ತಂದೆ ಕೆಂಪೇಗೌಡ ಅಂತ ಹೇಳ್ತೀರಿ. ಯಾಕೆ ಕೆಂಪೇಗೌಡರಿಗೆ ಅನ್ಯಾಯ ಮಾಡ್ತೀರಿ? ಕೆಂಪೇಗೌಡರಿಗೆ ದ್ರೋಹ ಬಗ್ದಂಗೆ ಆಗ್ತೈತಿ ಈ ಬಿಲ್ಲಿಂದ. ದಯವಿಟ್ಟು ನೋಡಿ, ರಾಜ್ಯನೇ ಸಂಭಾಳಿಸುವಂತ ಮುಖ್ಯಮಂತ್ರಿ ಇದ್ದಾರೆ, ದೇಶನೇ ಸಂಭಾಳಿಸುವಂತ ಪ್ರಧಾನಮಂತ್ರಿ ಇದ್ದಾರೆ. ಬೆಂಗಳೂರಿಗೆ ಒಬ್ಬ ಮೇಯರ್ ಸಂಭಾಳಿಸಕ್ಕಾಗಲ್ಲ. ಯೋಚನೆ ಮಾಡಿ. ಒಡೆಯೋದು ಈಸಿ, ನಾಳೆ ಕಟ್ಟೋದು ಕಷ್ಟ. ಒಡೆಯೋದು ಈಸಿ, ಕಟ್ಟೋದು ಕಷ್ಟ. ದಯವಿಟ್ಟು ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಈ ದ್ರೋಹವನ್ನ, ಬೆಂಗಳೂರಿಗೆ ಈ ರೀತಿ ದ್ರೋಹವನ್ನ ಬಗೆಬೇಡಿ. ಇದು ದ್ರೋಹ ಬಗೆದ್ರೆ ನಿಜವಾಗೂ ಮುಂದಿನ ಜನಾಂಗ ನಮ್ಗೆ ಶಾಪ ಆಗ್ತಾರೆ. ಅಡ್ಮಿನಿಸ್ಟ್ರೇಷನ್ ನಲ್ಲಿ ನೀವು ಎಷ್ಟು ಭಾಗನ ಮಾಡ್ಕೊಳ್ಳಿ. ನಂದೇನು ನೀವು ಕಾರ್ಪೊರೇಷನ್ ಹೇಳಿದ್ರೆ ಅವನ ಕೈ ಕೆಪಾಸಿಟಿ ಇಲ್ಲ ಕಾರ್ಪೊರೇಷನ್ ಕಮಿಷನರ್ಗೆ ಅಂತ. 5 ಕಮಿಷನರ್ ಮಾಡಿ ಅಧಿಕಾರ ಕೊಡಿ, ಸಪರೇಟ್ ಆಗಿ ಅಧಿಕಾರ ಕೊಡಿ. ಅವ್ರಿಗೆ ಏನ್ ಬೇಕೋ ಎಲ್ಲ ಬಿಲ್ಸು ಆದಾಯ ಎಲ್ಲ ಮಾಡೋ ಅಂತ ಪೂರ್ತಿ ಅಧಿಕಾರ ಕೊಡಿ, ಸ್ವತಂತ್ರತೆ ಕೊಡಿ ಅವರೆಲ್ಲರಿಗೂ ಕೂಡ. ಆದ್ರೆ ಬೆಂಗಳೂರು ಒಟ್ಟಾಗಿದ್ರೆ ಮಾತ್ರ ಬ್ರ್ಯಾಂಡ್ ಬೆಂಗಳೂರು. ನೀವೇ ಹೇಳಿದಿರ ಬ್ರ್ಯಾಂಡ್ ಬೆಂಗಳೂರು.
ಈಗ ಚಿದ್ರ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡಕ್ ಹೋಗಬೇಡಿ ಅನ್ನೋ ಸಲಹೆಯನ್ನ ನಾನು ಕೊಡ್ತಾ ಇದ್ದೀನಿ. ಆ ಶಾಪ ನಿಮಗೆ ತಟ್ಟುತ್ತೆ, ಬೆಂಗಳೂರನ್ನ ಹೊಡಿಬೇಡಿ.